ಮನೆಯ ಮುಂದೆ ಕಾಂಪೌಂಡು ಜೊತೆಗೆ ಮನೆಯ ಬಾಗಿಲು ಎರಡೂ ಸೇಮ್ ಆಗಿರುತ್ತೆ, ಒಂದೇ ದಿಕ್ಕಿಗಿರುತ್ತೆ, ಹಾಗಿರಬಹುದಾ? ಹೌದು ನೋಡಿ, ಇದು ಒಳ್ಳೆ ಪ್ರಶ್ನೆ. ಇದು ಕೆಲವರು ಏನು ಮಾಡ್ಕೊಂಡಿರ್ತಾರೆ, ತುಂಬ ಹಳೆ ಮನೆಗಳು ನೋಡಿದ್ರೆ ಅದೇ ರೀತಿ ಇರುತ್ತೆ. ಇಲ್ಲ, ಅದು ವಾಸ್ತುವಿನಲ್ಲಿ ಆ ರೀತಿ ಇಲ್ಲ. ಯಾಕಂದರೆ ಯಾವುದೇ ಕಾರಣಕ್ಕೂ ಒಂದೇ ಬಾಗಿಲಿಂದ ಪ್ರವೇಶ ಮಾಡಬಾರ್ದು ಅಂತಿದೆ. ಮುಖ್ಯ ದ್ವಾರಕ್ಕೂ ಮತ್ತು ಕಾಂಪೌಂಡ್ಗೂ ಅದರ ಬದಲಾವಣೆ ಆಗಬೇಕು, ಅಂದರೆ ಸ್ವಲ್ಪನಾದ್ರೂ ಅದು ಚೇಂಜ್ ಆಗಿರಬೇಕು ಅಂತ ಹೇಳ್ತೆ. ನೀವು ಒಂದೇ ರೇಖೆಯಲ್ಲಿ ಇರಬಾರ್ದು ಅಂತ. ಯಾಕೆಂದರೆ ನಾವೊಂದು ಮನೆ ಕಟ್ಟುವಾಗ ಇಷ್ಟು ರೇಖೆಗಳಂತ ನೋಡ್ತೀವಿ, ಕೆಲವೊಂದು ತುಂಬ ವಿಚಾರಗಳಿರುತ್ತೆ, ಹೇಳಿದ್ರೆ ಎಷ್ಟೋ ಸಾವಿರಗಳ ನಿಬಂಧನೆಗಳು ವಾಸ್ತು ಇಲ್ಲಿ. ಅದರಲ್ಲಿ ಕೂಡ ಇದು ಒಂದೇ ರೇಖೆಯಲ್ಲಿ ಮುಖ್ಯ ದ್ವಾರ ಆಗ್ಬೋದು, ಕಾಂಪೌಂಡ್ ದ್ವಾರ ಆಗ್ಬೋದು, ಇರಬಾರ್ದು ಅಂತ ಇದೆ ಅದು. ಹಾಗಾಗಿ ನೋಡ್ಕೊಳ್ಬೇಕು, ನಿಮ್ಮ ಮನೆಗೆ ಏನಾದರೂ ಆ ರೀತಿ ಇದ್ದಾಗ ನೀವು ಅದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಮಾಡ್ಕೊಂಡ್ರೆ ತುಂಬ ಅನುಕೂಲಗಳನ್ನು ತರುತ್ತೆ. ಇನ್ನು ಯಾರಾದರೂ ದಕ್ಷಿಣಕ್ಕೆ ಮನೆ ಇದ್ದು, ನಾನು ಪೂರ್ವ ಹೇಳಿದ್ದೀನಿ, ಮತ್ತು ಉತ್ತರ ಆಯಿತು ಮತ್ತು ಪಶ್ಚಿಮ ಆಯಿತು, ದಕ್ಷಿಣಕ್ಕೆ ಮನೆ ಕಟ್ಕೊಂಡಿರೋರು ಇದು ಒಳ್ಳೆ ವಿಚಾರ ತಿಳ್ಕೊಳ್ಳಿ. ನಿಮ್ಮ ದಕ್ಷಿಣ ಮತ್ತು ಆಗ್ನೇಯದಲ್ಲಿ ಇಟ್ಕೊಳ್ಬೋದು. ಯಾಕೆಂದರೆ ಆಗ್ನೇಯ ಎರಡೂ ನಮಗೆ ಏನು ನಕಾರಾತ್ಮಕತೆ ಇಲ್ಲ, ಎರಡೂ ನೀಚ ಸ್ಥಾನ ಅಲ್ಲ ಅದು. ಯಾಕೆಂದರೆ ಯಾವಾಗ ನಮಗೆ ಒಂದು ಉಚ್ಚ ಸ್ಥಾನ ಅಂತ ಹೇಳ್ತೀವಿ, ಆಗ್ನೇಯ ಮತ್ತು ದಕ್ಷಿಣ ಆಗ್ನೇಯ ಅಂತಂದರೆ ನಿಮಗೆ ದಕ್ಷಿಣಕ್ಕೆ ಮನೆ ಇದ್ದು ನಿಮ್ಮ ಎಡಭಾಗದಲ್ಲಿರುವಂಥದ್ದೇ ಆಗ್ನೇಯ ಅಂತ. ಅಂದರೆ ಆಗ್ನೇಯ ಅಂತಂದರೆ ಪೂರ್ವ ಆಗ್ನೇಯ ಅಲ್ಲ, ನೀವು ಒಂದು ತಿಳ್ಕೊಳ್ಬೇಕು. ಆಗ್ನೇಯನೂ ಕೂಡ ಎರಡು ಥರ ನೋಡ್ತೀವಿ, ಪೂರ್ವ ಆಗ್ನೇಯ ನೋಡ್ತೀವಿ ಮತ್ತು ದಕ್ಷಿಣ ಆಗ್ನೇಯ ನೋಡ್ತೀವಿ ಅಲ್ವಾ. ಯಾಕೆಂದರೆ ಪೂರ್ವದಿಂದ ಬರುವಂಥದ್ದು ಆಗ್ನೇಯ ಆ ದಿಕ್ಕಾದರೆ, ಇನ್ನು ದಕ್ಷಿಣದಿಂದ ನೀವು ಹೋದಾಗ ಬರುವಂತಹ ಆಗ್ನೇಯದು ಶುಭ ಉಚ್ಚ ಸ್ಥಾನ ಅಂತ ಹೇಳ್ತೀವಿ. ಅಲ್ಲಿ ನೀವು ಏನು ಮಾಡ್ಬೋದು, ಮುಖ್ಯ ದ್ವಾರವನ್ನು ಇಟ್ಕೊಳ್ಬೋದು, ಅಥವಾ ಏನು ಆ ಕಾಂಪೌಂಡ್ ಗೇಟನ್ನು ಇಟ್ಕೊಳ್ಬೋದು. ಕೆಲವರು ಹೇಳ್ಬೋದು, ಗುರುಗಳೇ ಇದು ಅಗ್ನಿಮೂಲೆ ಅಲ್ವಾ, ಅಗ್ನಿಮೂಲೆ ಆದರೂ ಕೂಡ ನೀವು ದಕ್ಷಿಣ ಆಗ್ನೇಯ ತುಂಬ ವಿಶೇಷವಾಗಿರುವಂತಹ ಜಾಗ ಆಗಿರೋದ್ರಿಂದ ಅಲ್ಲಿ ನೀವು ಮಾಡ್ಕೊಳ್ಬೋದಾಗುತ್ತೆ. ಇನ್ನು ನಾನು ಹೇಳಿದೆ ಅವಾಗ ಏನು ಹೇಳಿ, ತುಂಬ ಭಾರವಾಗಿರುವಂತಹ ವಸ್ತುಗಳನ್ನ ಇಟ್ಕೊಂಡಾಗ ಅದೇ ರೀತಿಯೇ ದಕ್ಷಿಣ ಮತ್ತು ನೀವು ನೈಋತ್ಯ ಏನು ಕುಬೇರ ಮೂಲೆ ಅಂತಿರುತ್ತೆ, ಅಲ್ಲಿ ನೀವು ಇಟ್ಕೊಂಡಾಗ ಏನಾಗುತ್ತೆ, ಮನೆ ಅಭಿವೃದ್ಧಿ ಆಗುತ್ತೆ, ತುಂಬ ಬೇಗನೆ ಕೆಲಸಗಳಾಗುತ್ತೆ. ತುಂಬ ಜನ ಹೇಳ್ಬೋದು, ಗುರುಗಳು ಅರ್ಧಕ್ಕೆ ಮನೆ ನಿಂತೋಗ್ಬಿಟ್ಟಿದೆ, ಏನು ಮಾಡಬೇಕು? ಯಾಕೆಂದರೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳಿದು, ಇದೆಲ್ಲ ನೋಡಿ ಯಾರು ಕೂಡ ನೋಡೋದು ಇಲ್ಲ, ಇದು ಒಂದು ಯಾರಿಗೂ ಕೂಡ ಅಷ್ಟು ಗಮನಿಸೋದೇ ಇಲ್ಲ ಈ ಸರಳ ವಿಚಾರಗಳನ್ನು. ಇದರಿಂದನೇ ಏನಾಗುತ್ತೆ, ಮನೆಗಳು ನಿಂತೋಗ್ಬಿಡೋದು, ಅರ್ಧಂಬರ್ಧ ಮನೆ ಕಟ್ಕೊಂಡ್ಬಿಟ್ಟಿರ್ತಾರೆ, ಮುಂದೆಗೆ ಹೋಗ್ತಾ ಇರಲ್ಲ, ಕೆಲಸಗಾರರ ಅಭಾವನೋ ಅಥವಾ ಏನೋ ತೊಂದರೆ ಆಗ್ಬಿಡುತ್ತೆ, ಕೆಲವೊಂದು ಪ್ರಾಣ ಹಾನಿ ಕೂಡ ಆಗುವಂತಹ ಅವಕಾಶಗಳು ಹೆಚ್ಚಿರುತ್ತೆ. ಗುರುಗಳೇ, ಈಗ ಮನೆಯನ್ನು ಆರಂಭಿಸಿರ್ತಾರೆ, ಆಲ್ರೆಡಿ ಮನೆಯನ್ನು ಶುರು ಮಾಡಿರ್ತಾರೆ, ಮಧ್ಯಭಾಗದಲ್ಲಿ ನಡೀತಾ ಇರುವಾಗ ಅವರಿಗೆ ಸಮಸ್ಯೆಗಳು ಎದುರಾದಾಗ ಅವರು ಕೇಳುವಂತಹ ಪ್ರಶ್ನೆ, ನಾವು ಮನೆ ಶುರು ಮಾಡೋಕ್ಕಿಂತ ಮುಂಚಿತವಾಗಿಯೇ ಮಾಡಬೇಕಾದಂತಹ ಪೂಜೆಗಳನ್ನು ಮಾಡಿಲ್ಲ ಅಂತ ಹೇಳಿ. ಈಗ ಅರ್ಧದಲ್ಲಿ ಆಗಿರುವಂತಹ ಮನೆಗೆ ಯಾವ ರೀತಿಯಾಗಿ ಪೂಜೆನ, ಅದಕ್ಕೆ ಪರಿಹಾರ ಏನಾದರೂ ಇದೆಯಾ? ಹೌದು, 100% ಪರಿಹಾರಗಳಿದೆ. ಯಾಕಂದರೆ ಕೆಲವೊಂದು ವಿಚಾರಗಳಾಗಿ ಕೆಲವರು ನಂಬಿಕೆ ಇರೋದಿಲ್ಲನೋ ಅಥವಾ ಸಮಯ ಇಲ್ದಿರನೋ ಏನೋ ಪೂಜೆ ಮಾಡದಲೇ ಇರ್ಬೋದು. ಯಾಕೆಂದರೆ ಯಾವುದೇ ಒಂದು ಮನೆ ಕಟ್ಟುವಾಗ ಸ್ಥಳ ಶುದ್ಧಿ, ಭೂಶುದ್ಧಿ ಅಂತ ಆಗಲೇಬೇಕು. ಶಂಕುಸ್ಥಾಪನೆಗಳನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ, ಭೂಮಿ ಪೂಜೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಬ್ರಿಗೆ ಗೊತ್ತಿರಲ್ಲ, ಯಾಕಂದರೆ ಮನೆಯಲ್ಲಿ ಒಂದು ಸ್ಥಳದಲ್ಲಿ ಶಲ್ಯ ದೋಷಗಳು ಅಂತ ನಾವು ಹೇಳ್ತೀವಿ ವಾಸ್ತು ಪ್ರಕಾರ. ಅಂದರೆ ಅಲ್ಲಿರುವಂಥ ಏನು ಮೂಳೆ ಇರ್ಬೋದು ಕೆಳಗಡೆ, ಅಥವಾ ಯಾಕಂದರೆ ನೋಡಿ, ನೀವು ಸೈಟ್ ತೊಗೊಳ್ಳುವಾಗ ಆ ಭೂಮಿ ಒಳಗಡೆ ಏನಿದೆಯೋ ನಿಮಗೆ ಗೊತ್ತಿರಲ್ಲ, ಅಥವಾ ಹುತ್ತ ಇತ್ತೇನೋ ಮುಂಚೆ. ಯಾಕೆಂದರೆ ಸೈಟ್ ಮಾಡುವಾಗ ಕೆಲವೊಂದು ಹುತ್ತ ಇರುವಂತಹ ಜಾಗಗಳು ಕೂಡ ಅಲ್ಲಿ ತೊಂದರೆಗಳಾಗುತ್ತೆ, ಮನೆ ಕಟ್ಟಿಗೆ ಯೋಗ್ಯವಲ್ಲ ಅಂತ ಹೇಳುತ್ತೆ ವಾಸ್ತುಶಾಸ್ತ್ರದಲ್ಲಿ. ಅಥವಾ ಬೇರೆ ಏನೋ ಇರ್ಬೋದು, ಯಾವುದಾದ್ರೂ ಪ್ರಾಣಿಗಳ ಮೂಳೆ ಇರ್ಬೋದು, ಅಸ್ಥಿಗಳಿರ್ಬೋದು ಜಾಗದಲ್ಲಿ. ಆ ರೀತಿ ಇದ್ದಾಗ ಏನಾಗುತ್ತೆ, ಮನೆ ಬೇಗ ನಮಗೆ ಮುಂದುವರಿಲಿಕ್ಕಾಗಲ್ಲ. ಆ ರೀತಿ ಏನಾದರೂ ಅರ್ಧಂಬರ್ಧ ಏನಾದರೂ ಮನೆ ಆಗಿದ್ದರೆ ಒಂದು ಸಾರಿ ನೀವೇನು ಮಾಡಬೇಕು, ಅಲ್ಲಿರುವಂತಹ ಎಲ್ಲಿ ಏನು ತೊಂದರೆ ಆಗಿದೆ ತಿಳ್ಕೊಳ್ಬೇಕಾಗುತ್ತೆ. ಸುಮ್ಮನೆ ಮನೆ ಅರ್ಧಕ್ಕೆ ನಿಂತೋಗಿದೆ ಅನ್ನೋದು ಒಂದೇ ಕಾರಣ ಇರೋದಿಲ್ಲ ಅದಕ್ಕೆ. ಕೆಲವೊಂದು ಆ ಮನೆ ಕಟ್ಟಡದ ನಿರ್ಮಾಣದಲ್ಲಿನೋ ಅಥವಾ ಆಯದ ವಿಚಾರದಲ್ಲಿ ಏನೋ ತೊಂದರೆ ಆಗಿರ್ಬೋದು, ಅಥವಾ ದಿಕ್ಕಿನ ವಿಚಾರದಲ್ಲಿ ಏನೋ ತೊಂದರೆ ಆಗಿರ್ಬೋದು, ಅಥವಾ ನಕಾರಾತ್ಮಕತೆ ಆಗಿರ್ಬೋದು, ಅಥವಾ ಇವರ ಜನ್ಮ ಜಾತಕದಲ್ಲಿ ಏನೋ ತೊಂದರೆ ಆಗಿರ್ಬೋದು, ಇವರಿರೋ ಮನೆಯಲ್ಲಿ ಏನಾದರೂ ನಕಾರಾತ್ಮಕತೆ ಇರ್ಬೋದು. ಅಷ್ಟರಿಂದ ಯಾಕೆಂದರೆ ಒಂದು ಶುಭ ಕಾರ್ಯ, ಮನೆ ಕಟ್ಟುವಂಥದ್ದು ಮನುಷ್ಯನ ಜೀವನದಲ್ಲಿ ತುಂಬ ವಿಶೇಷವಾಗಿರುವಂಥ ಶುಭ ಕಾರ್ಯ ಅಂತ ನಾವು ಹೇಳ್ತೀವಿ. ಆ ಶುಭ ಕಾರ್ಯ ನಡೀಲಿಕ್ಕೆ ಬಿಡ್ತಾ ಇರಲ್ಲ. ಆ ರೀತಿ ಏನಾದರೂ ಪೂರ್ವಾರ್ಜಿತ ಕರ್ಮಫಲಗಳನ್ನು ಕೂಡ ನಾವು ಅಲ್ಲಿ ಪರಿಗಣನೆಗೆ ನಾವು ತಗೊಳ್ಬೇಕಾಗುತ್ತೆ. ಹಾಗಾಗಿ ನೋಡಿಕೊಂಡು ಎಲ್ಲಿರುವಂತಹ ವಾಸ್ತುದೋಷಗಳೇನಿದೆ ನೋಡಿ ನೀವು ಮತ್ತೆ ಪುನರಾರಂಭ ಮಾಡಬೇಕಾದದಕ್ಕೆ ಮುಂಚೆ ಕೆಲವೊಂದು ಸಂಸ್ಕಾರಗಳಿರುತ್ತೆ, ಅದನ್ನೆಲ್ಲ ಮಾಡಿ ನೀವು ಮಾಡಿದಾಗ ಬೇಗನೆ ಮನೆ ಆಗುತ್ತೆ, ಗೃಹ ಪ್ರವೇಶಕ್ಕೂ ಕೂಡ ಅನುಕೂಲಗಳನ್ನು ತರುತ್ತೆ.